ಗೈಸ್ ಮತ್ತೆ ನಾನು ಇವಾಗ ಇಲ್ಲಿ ಒಂದು ಎಗ್ ರೈಸ್ ಅಂಗಡಿಗೆ ಬಂದೀನಿ. ಕೇಳೋಣ ಇಲ್ಲಿ ನಮಗೆ ಫ್ರೀ ಆಗಿ ಫುಡ್ ಅನ್ನ ಕೊಡ್ತಾರೋ ಕೊಡಲ್ವೋ ಅಂತ. ಇದು ಎಲ್ಲಪ್ಪ ಅಂತ ಅಂದ್ರೆ ಈ ಒಂದು ಕಾಲೇಜ್ ಎದುರುಗಡೆ. ಇದು ಯಾವ ಕಾಲೇಜ್ ಅಂತ ಗೆಸ್ ಮಾಡಿ. ನೀವೇನಾದ್ರೂ ಶಿವಮೊಗ್ಗದಿಂದ ವಿಡಿಯೋ ನೋಡ್ತಾ ಇದ್ರೆ ಅಂಕಲ್, ನಾವು ಯೂಟ್ಯೂಬ್ ಬ್ಲಾಗರ್, ಓಕೆ, ಅಂದ್ರೆ ಫುಡ್ ಅನ್ನ ರಿವ್ಯೂ ಮಾಡ್ತೀವಿ. ಬಟ್ ನಿಮ್ಮ ಅಂಗಡಿಲಿ ಏನಾದ್ರು ಫುಡ್ ಅನ್ನ ರಿವ್ಯೂ ಮಾಡ್ಬೇಕು, ಅದು ಫ್ರೀ ಆಗಿ. ಓನರ್ ಇಲ್ಲ ಅಮ್ಮ, ಓನರ್ ಇಲ್ವಾ? ಇದು ಇಲ್ಲಿ ಚಿಕನ್ ಸಿಗುತ್ತಾ? ಮೀನು ಓನರ್ ಜೊತೆ ಮಾತಾಡ್ಬೇಕಿತ್ತು. ನಾವು ಯೂಟ್ಯೂಬರ್. ಗೈಸ್ ಟೇಸ್ಟ್ ಮಾಡಿ ನೋಡೋಣ. ಸ್ಪೂನ್ ಇಟ್ಟಿದ್ದಾರೆ, ಮತ್ತೆ 3 ಚಿಕನ್ ಹಾಕಿದ್ದಾರೆ, ನಿಂಬೆ ಹಣ್ಣು ಕೂಡ ಹಾಕಿದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾನಿವಾಗ ನೋಡಿ ಶಾರದಾ ಹೋಟೆಲ್ಗೆ ಬಂದಿನಿ. ಒಳಗಡೆ ಹೋಗ್ತಾ ಇದೀನಿ. ಬ್ರೋ, ಮೀನೂಟ ಸಿಗುತ್ತಾ ಒಳಗಡೆ? ಗೈಸ್ ನಾನಿವಾಗ ಒಳಗಡೆ ಎಂಟ್ರಿ ಕೊಟ್ಟಿನಿ. ಬಟ್ ಇದು ಚಾಲೆಂಜ್ ವಿಡಿಯೋ ಆಗಿರುತ್ತೆ, ಕೇಳೋಣ. ಓಕೆನಾ, ಬನ್ನಿ. ಜಸ್ಟ್ ಇಲ್ಲಿ ಮೀನೂಟ ಫ್ರೀ ಆಗಿ ಕೊಡ್ತಾರಾ ಅಂತ ಕೇಳೋಣ. ಇದು ಚಾಲೆಂಜ್ ವಿಡಿಯೋ. ಒಳಗಡೆ ಇದ್ದಾರೆ, ಬನ್ನಿ. ಸರ್, ಓನರ್ ಇಲ್ವಾ? ಓನರ್ ಇಲ್ವಾ? ನಿಮ್ ಜೊತೆ ಮಾತಾಡೋದು? ನಾವು ಯೂಟ್ಯೂಬರ್, ಓಕೆ, ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಕೆಲವೊಂದು ಶಾಪಿಗೆ ಹೋಗ್ಬಿಟ್ಟು ಫ್ರೀ ಆಗಿ ವಿಡಿಯೋ ಮಾಡ್ಕೊಡ್ತೀವಿ. ಹೊರಗಡೆ ಎಲ್ಲ ಫ್ರೀ ಆಗಿ ವಿಡಿಯೋ ಮಾಡ್ಕೊಡ್ತೀವಿ ಯೂಟ್ಯೂಬ್ ಅಲ್ಲಿ. ಬಟ್ ಫುಡ್ ಅನ್ನ ಟೇಸ್ಟ್ ಮಾಡಿ ಫ್ರೀ ವಿಡಿಯೋ ಮಾಡ್ಕೊಡ್ತೀವಿ. ಬಟ್ ಇದು ನಮಗೆ ಚಾಲೆಂಜ್ ವಿಡಿಯೋ. ಮತ್ತೆ ನಿಮಗೆ ಏನಪ್ಪ ಬೆನಿಫಿಟ್ ಅಂತಂದ್ರೆ, ಎಲ್ಲ ಶಿವಮೊಗ್ಗದಲ್ಲಿ ತುಂಬಾ ಜನ ನೋಡ್ತಾರೆ ನಿಮ್ಮ ಒಂದು ಶಾಪ್ ಯಾವ ತರ ಟೇಸ್ಟ್ ಕೊಡ್ತಾ ಇದಾರೆ, ಯಾವ ತರ ಮೀನು ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಈ ತರ ವಿಡಿಯೋ ಮಾಡಿಸ್ತೀರಾ? ಅದಕ್ಕೆ ಓನರ್ಗೆ ಒಂದ್ಸಲ ಕಾಲ್ ಮಾಡಿ ಮಾತಾಡ್ಬೋದಾ? ಯಾಕಂತಂದ್ರೆ ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ. ಇವಾಗೆಲ್ಲ ದುಡ್ಡು ಕೊಟ್ಟು ಮಾಡಿಸ್ತಾರೆ ಪ್ರಮೋಷನ್ ಎಲ್ಲ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಹಾ, ಗೈಸ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನಾವು ಓನರ್ ಬಂದ್ಬಿಟ್ಟು ಕುಂದಾಪುರದವರು. ಅಂದ್ರೆ ಅವ್ರು ಕುಂದಾಪುರ ಹೋಗಿದಾರಂತ, ಇಲ್ಲಿಂದ ನೆಟ್ವರ್ಕ್ ಸಿಗಲ್ಲ ಅಂತ. ಅವ್ರನ್ನ ಕೇಳ್ಬೇಕು, ಪರ್ಮಿಷನ್ ತಗೋಬೇಕು ಅಂತಂದ್ರು. ಹಂಗಾಗಿ ಮಾಡಕ್ ಆಗಿಲ್ಲ ವಿಡಿಯೋನ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಬನ್ನಿ, ನೆಕ್ಸ್ಟ್ ಬೆಟರ್ ಬೇರೆ ಕಡೆ ನೋಡೋಣ. ಗೈಸ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇಲ್ಲಿ ಸೆಟ್ಟಿ ಹೋಟೆಲ್ ಅಂತ ಇದೆ. ಬನ್ನಿ ಅದರ ಒಳಗಡೆ ಹೋಗೋಣ. ಬಟ್ ಓನರ್ ಇದ್ದಿದ್ರೆ ಮಾಡಿಸಿದ್ರು ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇವಾಗ ಇದು ಚಾಲೆಂಜ್ ವಿಡಿಯೋ ಆಗಿರುತ್ತೆ. ಬಟ್ ನಾನು ಇವಾಗ ಬಂದಿರೋದು ಇಲ್ಲಿ ಸೆಟ್ಟಿ ಹೋಟೆಲ್ಗೆ. ನೋಡೋಣ, ಇಲ್ಲಿ ಕೇಳೋಣ ಇಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಇದೇನು ಜಸ್ಟ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ನೀವೇನೋ ತಿಳ್ಕೊಳಕ್ ಹೋಗ್ಬಿಡಿ. ನನ್ನ ಬಳಿ ಅಮೌಂಟ್ ಇದೆ, ಕೊಟ್ಟು ತಿನ್ಬೋದು. ಬಟ್ ಜಸ್ಟ್ ನನಗೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಇದು ಜಸ್ಟ್ ಚಾಲೆಂಜ್ ವಿಡಿಯೋ. ಇದನ್ನ ನೀವು ಕೂಡ ನೋಡಿ, ಹೆಂಗಿರುತ್ತೆ, ಮಜಾ ಇರುತ್ತೆ. ಓನರ್ ಜೊತೆ ಮಾತಾಡುವಾಗ ಯಾವ ತರ ಮಾತಾಡ್ತೀವಿ, ಏನು ನನಗೆ ಸಿಕ್ಕಾಪಟ್ಟೆ ಮುಸ್ಗರ ಆಗುತ್ತೆ. ಆ ತರ ಕೇಳ್ಬೇಕಪ್ಪ ಅಂತ ಅಂದ್ರೆ, ಯಾಕಂದ್ರೆ ನಾವೆಲ್ಲ ಪ್ರಮೋಷನ್ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ. ಅವಾಗ ದುಡ್ಡಿಸ್ಕೊಂಡು ಫ್ರೀ ಆಗಿ ಟೇಸ್ಟ್ ನೋಡಿ ಪ್ರಮೋಷನ್ ಮಾಡ್ಕೊಡ್ತೀವಿ. ಬಟ್ ಇದು ಬಂದ್ಬಿಟ್ಟು ಫ್ರೀ ಇರುತ್ತೆ. ಅವ್ರಿಗೂ ಕೂಡ ಫ್ರೀ ಆಗಿ ವಿಡಿಯೋ ಮಾಡ್ತೀವಿ, ಮತ್ತೆ ನಮಗೂ ಕೂಡ ಇಲ್ಲಿ ಫುಡ್ ಸಿಗುತ್ತೆ. ಬಟ್ ಟೇಸ್ಟ್ ರಿವ್ಯೂ ಮಾಡ್ತೀವಿ. ಓಕೆನಾ, ಬನ್ನಿ ಇವಾಗ ಇಲ್ಲಿ ಕೇಳೋಣ. ತುಂಬಾ ಜನ ಕಮೆಂಟ್ ಹಾಕ್ಬೋದು, ಏನ್ ಫುಡ್ ತಿಂತೀಯ ಬ್ರೋ, ಏನ್ ಫುಡ್ ತಿಂತೀಯ ಅಂತ ಅಂದ್ಬಿಟ್ಟು. ಓಕೆ, ಪರವಾಗಿಲ್ಲ, ಹಾಕಿ ಕಮೆಂಟ್ ಬಾಕ್ಸ್. ಅದಕ್ಕೆ ಅಲ್ವಾ ಇರೋದು. ಗೈಸ್ ಇಲ್ಲಿ ಓನರ್ ಇಲ್ಲ. ಅಮ್ಮ, ಓನರ್ ಇಲ್ವಾ? ಇದು ಇಲ್ಲಿ ಚಿಕನ್ ಸಿಗುತ್ತಾ? ಮೀನು ಓನರ್ ಜೊತೆ ಮಾತಾಡ್ಬೇಕಿತ್ತು. ನಾವು ಯೂಟ್ಯೂಬರ್. ಓನರ್ ಜೊತೆ ಮಾತಾಡ್ಬೇಕಿತ್ತು. ಎಸ್, ಅಲ್ಲಿ ಒಬ್ರು ಆಂಟಿ ಬಂದ್ರು. ಆಂಟಿ ಅವರೇ, ವಿಡಿಯೋ ಮಾಡ್ತಾ ಇದೀವಿ, ಯೂಟ್ಯೂಬರ್ ನಾವು. ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಬನ್ನಿ ಇಲ್ಲಿ ಬರ್ತಾರೆ, ಇವಾಗ ಮಾತಾಡೋಣ. ಏನೋ ಗೊತ್ತಿಲ್ಲ, ಮಾಡಿಸ್ತಾರೋ ಬಿಡ್ತಾರೋ. ಬಟ್ ನನಗೆ ಒಂಥರ ಜಿಗ್ 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 ಅಂದ್ರೆ ಕೇಳಕ್ ಒಂಥರ ಮುಜುಗರ ಆಗುತ್ತೆ ಗೈಸ್. ಕೇಳಕ್ ಒಂಥರ ಮುಜುಗರ ಆಗುತ್ತೆ. ನೋಡೋಣ, ಇಲ್ಲಿ ಬಂದ್ರು, ಏನಂತ ಹೇಳ್ಬೇಕು, ಏನಂತ ಬಿಡ್ಬೇಕಂತ ಗೊತ್ತಿಲ್ಲ. ಬಟ್ ಮಾತಾಡೋಣ ಇರೋದನ್ನ. ಈ ತರ ಮೋಸ್ಟ್ಲಿ ಇಲ್ಲಿ ಬಂದ್ರು ಅನ್ಸುತ್ತೆ. ನೋಡಿ ಒಳಗಡೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಇದು ಚಿಕ್ಕ ಅಂಗಡಿ, ಚಿಕ್ಕ ಹೋಟೆಲ್ ಒಳಗಡೆ. ಇಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೂಡ ಓನರ್ ಇಲ್ಲ ಗೈಸ್. ಓಕೆನಾ, ಒಳಗಡೆ ಹೋಗೋಣ. ನೋಡಿ ಅಣ್ಣ, ನಾವು ಯೂಟ್ಯೂಬರು, ಓಕೆ, ಫ್ರೀ ಆಗಿ ಅಂಗಡಿ ಇಲ್ಲಿ ಬಂದ್ಬಿಟ್ಟು ಫುಡ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಶಿವಮೊಗ್ಗ ಪ್ರತಿಯೊಬ್ರು ಕೂಡ ನೋಡ್ತಾರೆ. ಇದು ನಮಗೆ ಚಾಲೆಂಜ್ ವಿಡಿಯೋ. ಬಟ್ ನಿಮಗೆ ಫ್ರೀ ಆಗಿ ಅಂಗಡಿ ಪ್ರಮೋಟ್ ಆಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಅದಕ್ಕೆ ಓನರ್ ಇದ್ದಿದ್ರೆ ಮಾಡಿಸ್ತಾ ಇದ್ರು. ಅದಕ್ಕೆ ಕೇಳಿದೆ ಓನರ್ ಇದಾರ ಅಂತ. ಪಬ್ಲಿಸಿಟಿ ಮಾಡ್ಕೊಡ್ತೀವಿ ಫ್ರೀ ಆಗಿ. ನೋಡಿ, ಒಂದ್ ಮಾತು, ಓನರ್ ಕೇಳೋದಾದ್ರೆ ಕೇಳಿ, ಫ್ರೀ ಆಗಿ ವಿಡಿಯೋ ಮಾಡ್ಕೊಡ್ತೀವಿ. ಬಟ್ ಇವಾಗೆಲ್ಲ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾರೆ. ಬಟ್ ನಾವು ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ. ಹಂಗಾಗಿ ಹೇಳಿದ್ದಷ್ಟೇ.
ಇದು ನಮಗೆ ಚಾಲೆಂಜ್ ವಿಡಿಯೋ ಯೂಟ್ಯೂಬಲ್ಲಿ. ಬಟ್ ಲೊಕೇಶನ್ ಎಲ್ಲ ಹೇಳ್ತೀವಿ, ನಿಮ್ಮ ಶಾಪ್ ನೇಮು, ಲೊಕೇಶನ್, ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀವಿ. ಗೈಸ್ ಫೋನ್ ಮಾಡ್ತಾ ಇದ್ದಾರೆ, ಬ್ರದರ್ ಬಂದ್ಬಿಟ್ಟು ಫೋನ್ ಮಾಡ್ತಾ ಇದ್ದಾರೆ. ನೋಡೋಣ ಓನರು ಎಸ್ ಹೇಳ್ತಾರೋ ನೋ ಹೇಳ್ತಾರೋ ಅಂತ. ಬಟ್ ಓನರ್ ಇಲ್ಲಿ ಇಲ್ಲ, ಇದ್ದಿದ್ರೆ ಹೆಂಗ್ ಮಾತಾಡ್ತಿದ್ದು ಗೊತ್ತಿಲ್ಲ. ಬಟ್ ಕಾಲ್ ಮಾಡ್ತಾ ಇದ್ದಾರೆ, ನೋಡೋಣ. ಗೈಸ್ ನನ್ನ ಬ್ಯಾಡ್ ಲೈಕ್ ಹೆಂಗಿದೆ ಅಂದ್ರೆ ಎಷ್ಟು ಖರಾಬ್ ಆಗಿದೆ ಅಂತ ಅಂದ್ರೆ ಅವರು ಕೂಡ ಇವತ್ತು ಇಲ್ಲ, ಆಗು ಮೇಲೆ ಇದಾರಂತೆ. ಓನರ್ ನೋಡಿ, ಆ ಹೋಟ್ಲಲ್ಲೂ ಓನರ್ ಇಲ್ಲ, ಈ ಹೋಟ್ಲಲ್ಲೂ ಓನರ್ ಇಲ್ಲ. ಸರಿನಾ? ಎಷ್ಟು ಖರಾಬ್ ಆಗಿದೆ ನೋಡಿ. ಓಕೆ ಬ್ರೋ, ಅಲ್ಲಿ ಯಾರೋ ಬಂದು ಬ್ರದರ್ ಅಣೆಕ್ ನೋಡೋದ್ರು. ಗೈಸ್ ಇವತ್ತಿನ ಬ್ಲಾಗಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಇದು ಟೋಟಲಿ ಫೇಲ್ಯೂರ್ ಆಗೋಯ್ತು. ಟೋಟಲಿ ಫೇಲ್ಯೂರ್ ಆಯ್ತು. ಇನ್ನೊಂದೇನಪ್ಪ ಅಂತಂದರೆ ಯಾರಾದರೂ ಒಬ್ಬರು ಇರಬೇಕಾಗುತ್ತೆ, ಕ್ಯಾಮ್ರಾ ಮ್ಯಾನ್ ಯಾರಾದರೂ ಒಬ್ರು ಇದ್ದರೆ ನಮಗೆ ವಿಡಿಯೋ ಮಾಡೋಕ್ಕೆ ಕ್ಲಿಯರ್ ಆಗುತ್ತೆ. ಮತ್ತು ಮೈಕ್ ಯೂಸ್ ಮಾಡಿದ್ರೆ ಬೆಟರಾಗಿ ಬರುತ್ತೆ. ಚಾಲೆಂಜ್ ವೀಡಿಯೋಸ್ಗಳೆಲ್ಲ ರಿಸ್ಕ್ ಮಾಡ್ತೀವಲ್ವಾ ಗೈಸ್. ಮತ್ತೆ ನಾನು ಇವಾಗ ಇಲ್ಲಿ ಒಂದು ಎಗ್ ರೈಸ್ ಅಂಗಡಿಗೆ ಬಂತೀನಿ. ಕೇಳೋಣ ಇಲ್ಲಿ ನಮಗೆ ಫ್ರೀಯಾಗಿ ಫುಡ್ಡನ್ನು ಕೊಡ್ತಾರೋ ಕೊಡಲ್ವೋ ಅಂತ. ಇದು ಎಲ್ಲಪ್ಪ ಅಂತ ಅಂದರೆ ಈ ಒಂದು ಕಾಲೇಜ್ ಎದುರುಗಡೆ. ಇದು ಯಾವ ಕಾಲೇಜ್ ಅಂತ ಗೆಸ್ ಮಾಡಿ. ನೀವೇನಾದರೂ ಶಿವಮೊಗ್ಗದಿಂದ ವಿಡಿಯೋ ನೋಡ್ತಾ ಇದ್ರೆ ಇದು ಯಾವ ಕಾಲೇಜ್ ಅಂತ ಗೆಸ್ ಮಾಡಿ. ಓಕೆ, ನಾನಿವಾಗ ಇಲ್ಲಿ ಎಗ್ ರೈಸ್ ಬಂದು ಅಂಕಲ್, ನಾವು ಯೂಟ್ಯೂಬ್ ಬ್ಲಾಗರ್. ಓಕೆ, ಅಂದರೆ ಫುಡ್ಡನ್ನು ರಿವ್ಯೂ ಮಾಡ್ತೀವಿ. ಬಟ್ ನಿಮ್ಮ ಅಂಗಡಿಲಿ ಏನಾದರೂ ಫುಡ್ಡನ್ನು ರಿವ್ಯೂ ಮಾಡಬೇಕು, ಅದು ಫ್ರೀಯಾಗಿ. ಮತ್ತು ಲೊಕೇಶನ್ ಕೂಡ ಹೇಳ್ತೀವಿ. ಅಂದರೆ ಇದು ಚಾಲೆಂಜ್ ವಿಡಿಯೋ. ಯೂಟ್ಯೂಬಲ್ಲಿ ನಾವು ಚಾಲೆಂಜ್ ವೀಡಿಯೋಸ್ ಮಾಡ್ತಿರ್ತೀವಿ. ಇವಾಗ ಹೋಗ್ಬಿಟ್ಟು ಇವಾಗ ನಿಮ್ಮನ್ನು ಕೇಳಿಬಿಟ್ಟು ಇವಾಗ ಫ್ರೀಯಾಗಿ ಫುಡ್ಡನ್ನು ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಅಂಗಡಿ ಲೊಕೇಶನ್ ಹೇಳಿ ಹೋಗ್ತೀವಿ. ಈ ಥರ ನೀವೇನಾದರೂ ವಿಡಿಯೋ ಮಾಡಿಸ್ತೀರಾ? ಫ್ರೀಯಾಗಿ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ ಗ್ರಾಹಕರಿಗೆ. ಓಕೆ, ನಿಮ್ಮಲ್ಲಿ ಯಾವ ಥರ ಫುಡ್ ಸಿಗುತ್ತೆ? ಚಿಲ್ಲಿ ಚಿಕನ್, ಚಿಕನ್ ಡ್ರೈ, ಪೆಪ್ಪರ್ ಡ್ರೈ, ಕಬಾಬು, 4 ಐಟಮ್ ಸಿಗುತ್ತಾ? 4 ಐಟಮ್ ಸಿಗುತ್ತೆ. ಬಿರಿಯಾನಿ ಸಿಗುತ್ತೆ, ಎಗ್ ರೈಸ್ ಸಿಗುತ್ತೆ. ಬಿರಿಯಾನಿ, ಎಗ್ ರೈಸು. ಶಾಪು ಎಷ್ಟೊತ್ತಿಂದ ಓಪನ್ ಇರುತ್ತೆ? 12ರಿಂದ ಬೆಳಗ್ಗೆ 12ರಿಂದ ನೈಟು ನೈಟ್ 10:30 11 ಗಂಟೆ ತನಕ. ನೈಟ್ 10:30 11 ಗಂಟೆ ತನಕ. ಓಕೆ, ಇವಾಗ ನಾನು ಫ್ರೆಂಡ್ಸ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಇಲ್ಲಿ ಫುಡ್ಡು ಅಂತ. ಸರ್ ಹಾಕೊಡ್ತೀರಾ ಫುಡ್ಡನ್ನು? ಓಕೆ ನೋಡಿ, ಇವರು ಯಾವ ಥರ ರೆಡಿ ಮಾಡ್ತಾರೆ ಏನು ಅಂತ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಇದೇ ಇಷ್ಟು ಸ್ಪೇಸು, ಇದೇ 2 ಗ್ಯಾಸಲ್ಲಿ ಇವಾಗ ಫುಡ್ಡನ್ನು ರೆಡಿ ಮಾಡ್ತಾರೆ. ನೈಟ್ ಆದರೆ ಫುಲ್ ರಶ್ ಆಗುತ್ತಾ? ಫುಲ್ ರಶ್ ಇರುತ್ತಾ ಗೈಸ್? ನೋಡಿ, ಈ ಒಂದು ಚಿಕ್ಕ ಓಮಿನಿ ಲೊಕೇಶನ್ನು ನಾನು ನಿಮಗೆ ಹೇಳ್ತೀನಿ. ಟೇಸ್ಟನ್ನು ರಿವ್ಯೂ ಮಾಡಾದ್ಮೇಲೆ ಫ್ರೀಯಾಗಿ ಟೇಸ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಗೈಸ್. ಫೈನಲಿ ಇವಾಗ ಫುಡ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಗೈಸ್ ಟೇಸ್ಟ್ ಮಾಡಿ ನೋಡೋಣ. ಸ್ಪೂನ್ ಇಟ್ಟಿದ್ದಾರೆ, ಮತ್ತೆ 2-3 ಚಿಕನ್ ಹಾಕಿದ್ದಾರೆ, ನಿಂಬೆ ಹಣ್ಣು ಕೂಡ ಹಾಕಿದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ಗೈಸ್, ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ರಿಯಲಿ ಟೇಸ್ಟ್ ಮಾತ್ರ ಸೈಕ್ ಆಗಿದೆ. ಯಾವ ಥರ ಇದೆ ಅಂತಂದರೆ, ಈ ಟೇಸ್ಟನ್ನು ನಾನು ಶಿಕಾರಿಪುರ ಮತ್ತು ಆನ್ವಟ್ಟಿಯಲ್ಲಿ ಟೇಸ್ಟ್ ಮಾಡಿದ್ದು. ಸೇಮ್ ಇದೇ ಥರ ಟೇಸ್ಟ್ ಇದೆ, ಅದೇ ಥರ ಇದೆ ಟೇಸ್ಟ್ ಮಾತ್ರ. ಓಕೆ, ಚಿಕನ್ ನೋಡೋಣ ಹೆಂಗಿದೆ ಅಂತ. ಸೂಪರ್ ಆಗಿದೆ ಗೈಸ್. ಚಿಕನ್ ಮಾತ್ರ ಸಕ್ಕತ್ತಾಗಿದೆ ಚಿಕನ್ ಮಾತ್ರ. ಚಿಕನ್ನು ಎಗ್ ರೈಸು ಹಾಕೊಂಡು ತಿಂತಾ ಇದ್ರೆ ಸೈಕ್ ಆಗಿರುತ್ತೆ ಮಾತ್ರ. ನಿಂಬೆ ಹಣ್ಣು ಹಾಕೋದೆಲ್ಲ ಹಾಕೊಂಡು ಇವಾಗ ಪೂರ ಎಗ್ ರೈಸ್ ಚಿಕನ್ ಖಾಲಿ ಆಯಿತು. ಇವಾಗ ನಾನು ಟೇಸ್ಟು ಹೆಂಗಿದೆ ಅಂತಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಗೈಸ್. ನಾನು ಫಸ್ಟೇ ಹೇಳಿದೆ, ನನಗಿಲ್ಲಿ ಟೇಸ್ಟ್ ಯಾವ ಥರ ಅನಿಸುತ್ತೆ ಅಂತಂದರೆ ಶಿಕಾರಿಪುರ ಮತ್ತು ಆನ್ವಟ್ಟಿಲಿ ನಾನು ಟೇಸ್ಟ್ ಮಾಡಿದ್ದೆ ಎಗ್ ರೈಸು. ಸೇಮ್ ಹಂಗೆ ಇದೆ, ಅದೇ ಥರ ಟೇಸ್ಟ್ ಇತ್ತು. ಓಕೆನಾ? ಟೇಸ್ಟ್ ಮಾತ್ರ ಸೈಕ್ ಆಗಿಬಿಟ್ಟಿದ್ದಾರೆ ಚಿಕನ್ ಮತ್ತು ಈ ಎಗ್ ರೈಸ್ಗೆ. ಟೇಸ್ಟ್ ಮಾತ್ರ ಸೈಕ್ ಆಗಿತ್ತು. ನೀವು ಬಂದು ವಿಸಿಟ್ ಮಾಡ್ಬೋದು, ಇಲ್ಲಿ ವಿಸಿಟ್ ಮಾಡಿ ನೀವು ಕೂಡ ತಿನ್ಬೋದು. ಬನ್ನಿ ಲೊಕೇಶನ್ ಕೇಳೋಣ.
ಸರ್ ಲೊಕೇಶನ್ ಹೇಳಿ, ಎಲ್ಲಿ ಬರುತ್ತಾ? ಸೈಯದ್ ಕಾಲೇಜು ವಿದ್ಯಾನಗರ. ಸಹ್ಯಾದ್ರಿ ಕಾಲೇಜು ವಿದ್ಯಾನಗರ. ನೋಡ್ಕೊಳ್ಳಿ ಗೈಸ್, ಇದೆ ಒಂದು ಓಮಿನಿ. ಸಹ್ಯಾದ್ರಿ ಕಾಲೇಜು ವಿದ್ಯಾನಗರ ನೋಡಿ, ಸಹ್ಯಾದ್ರಿ ಕಾಲೇಜ್ ಇಲ್ಲೇ ಇದೆ. ಓಕೆನಾ? ಸಹ್ಯಾದ್ರಿ ಕಾಲೇಜ್ ಇದೆ ಅಲ್ವಾ, ಅದ್ರ ಅಪೋಸಿಟ್ ಸಹ್ಯಾದ್ರಿ ಕಾಲೇಜ್ ಗೇಟ್ ಇದೆ ಅಲ್ವಾ, ಅದ್ರ ಅಪೋಸಿಟ್ ಇರೋದೇ ಈ ಒಂದು ಎಗ್ ರೈಸ್ ಸೆಂಟರ್ ನೋಡಿ. ಇವರೇ ಇಲ್ಲಿ ಓನರ್. ಓಕೆನಾ? ಸರಿ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಓಕೆ, ಎಗ್ ರೈಸ್ಗೆ ಮತ್ತೆ ಚಿಕನ್ಗೆ ಮಾತ್ರ ಟೇಸ್ಟ್ ಆಗಿತ್ತು. ಈ ಒಂದು ಎಗ್ ರೈಸ್ ಸೆಂಟರ್ ಅಲ್ಲಿ ಟೇಸ್ಟ್ ಹೇಗಿದೆ? ಚಿಕನ್ ಮತ್ತೆ ಎಗ್ ರೈಸ್ ತಿಂತಾ ಇದೀರಾ? ಸೇಮ್ ನಾನು ಕೂಡ ಅದನ್ನೇ ಟೇಸ್ಟ್ ಮಾಡಿದೆ. ಟೇಸ್ಟ್ ಹೇಗಿದೆ ಬ್ರೋ? ಟೇಸ್ಟ್ ಸೂಪರ್ ಆಗಿದೆ, ಮನೆ ಊಟ ಇದ್ದಂಗೆ. ಮನೆ ಊಟ ಚೆನ್ನಾಗಿದೆ. ಟೇಸ್ಟ್ ರೆಗ್ಯುಲರ್ ಕಸ್ಟಮರ್ ಅನ್ಸುತ್ತಾರ ಸರ್, ಇದೆ ಫಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ಹಾ ಸರಿ, ಹಂಗ ರೆಗ್ಯುಲರ್ ಕಸ್ಟಮರ್ ಆಗಿ ಆಗ್ತಾರೆ. ಟೇಸ್ಟ್ ಚೆನ್ನಾಗಿದೆ ಅಂತ. ಓಕೆ ಸರ್, ಬಾಯ್, ಬರೋಣ. ಗೈಸ್, ಫೈನಲಿ ನಾನು ಈ ಒಂದು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ಓಕೆನಾ? ಏನ್ ಮಾಡ್ತೀರಾ, ಕೆಲವೊಂದ್ ಕಡೆ ಒಂದು 2 ಹೋಟೆಲ್ ಅಲ್ಲಿ ನಂಗೆ ಓಕೆ ಅನ್ಲಿಲ್ಲ. ಓಕೆ ಅಂತಿದ್ರು, ಬಟ್ ಅಲ್ಲಿ ಓನರ್ಸ್ ಗಳು ಇರ್ಲಿಲ್ಲ. ಓನರ್ಸ್ ಗಳು ಇದ್ದಿದ್ರೆ ಓಕೆ ಅಂತಿದ್ರು. ಬಟ್ ಇಲ್ಲಿ ನಾನು ಎಗ್ ರೈಸ್ ಅಂಗಡಿಲಿ ನಂಗೆ ಓಕೆ ಅಂದ್ರು. ಅಲ್ಲಿ ಕೂಡ ವಿಡಿಯೋ ಮಾಡಿದೆ. ಟೇಸ್ಟ್ ಮಾತ್ರ ಸೈಕ್ ಆಗಿತ್ತು. ನೀವು ಕೂಡ ಹೋಗೋದಾದ್ರೆ ಅಲ್ಲಿ ವಿಸಿಟ್ ಕೊಡಿ. ಓಕೆನಾ? ಇನ್ನೊಂದು, ಗುರು ನಿಂಗೆ ದುಡ್ಡು ಕೊಟ್ಟು ತಿನ್ನಕ್ಕಾಗಲ್ವಾ, ಶೋಟ ಹೋಗ್ತೀನಿ ಬಂದ ಅಂತ ಅನ್ಬೋದು. ಬಟ್ ದುಡ್ಡು ಕೊಟ್ಟು ತಿನ್ಬೋದು. ಇದು ಜಸ್ಟ್ ಒಂದು ಚಾಲೆಂಜ್ ವಿಡಿಯೋ ಆಗಿತ್ತು. ಅದನ್ನ ಚಾಲೆಂಜ್ ತರನೇ ತಗೊಳ್ಳಿ. ಓಕೆನಾ? ಮತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡೋಣ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮಾಡೋಣಂತೆ ಅದೇ ತರ ವಿಡಿಯೋನ. ಮತ್ತೆ ನೆಕ್ಸ್ಟ್ ವಿಡಿಯೋನ ಸ್ವಲ್ಪ ಡಿಫ್ರೆಂಟ್ ತಗೊಂಡ್ಬರ್ತೀನಿ. ಈ ಒಂದು ಬ್ಲಾಗ್ ಒಂದ್ಸಲ ಡಿಫ್ರೆಂಟ್ ಆಗಿತ್ತು ಅಂತ ಅನ್ಕೋತೀನಿ ಗೈಸ್. ಈ ಒಂದು ಬ್ಲಾಗ್ ಡಿಫ್ರೆಂಟ್ ಆಗಿತ್ತು. ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇನ್ನೊಂದು ಫಾಲೋ ಆಗೋದು ಮರಿಬೇಡಿ. ಇನ್ನೊಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋಗೆ ಕಮೆಂಟ್ ಹಾಕೋದು ಮರಿಬೇಡಿ. ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಹಾಕಿ. ಓಕೆ, ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.